ಶಿವ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರ ಶ್ರೀಪಾದಗಳಿಗೆ ಅನಂತ ಅನಂತ ಪ್ರಣಾಮಗಳು. ಈ ಒಂದು ವೀರಶೈವ ತತ್ವ ಸಿದ್ಧಾಂತ ಸಂಬಂಧಿ ವಿಚಾರಗಳನ್ನು ನಾವು ಪ್ರತಿಪಾದನೆ ಮಾಡುವ ಪೂರ್ವದಲ್ಲಿ ಯಾವ ರೀತಿ ವಿಚಾರ ಸಾಗರಕ್ಕೆ ದೋಹಾ ಗಾಯನಗಳು ಮಾಡ್ತೀವಿ, ಅದೇ ರೀತಿ ಇಲ್ಲಿ ಶಿವಸ್ತುತಿ ಮತ್ತು ಶಕ್ತಿ ಸ್ತುತಿ ಅಂತೇಳಿ 7 ಶಿವಸ್ತುತಿ ಮತ್ತು 5 ಶಕ್ತಿ ಸ್ತುತಿಯ ಶ್ಲೋಕಗಳದಾವ ಸಿದ್ಧಾಂತ ಶಿಖಾಮಣಿ ಒಳಗ. ಅವುಗಳನ್ನು ಕ್ರಮವಾಗಿ ಹೇಳುವಂತ ಒಂದು ದೋಹಾ ಗಾಯನ. ಅದನ್ನ ಸಂಜೆಗೆ ಕಲಿಸ್ಕೊಡ್ತೀನಿ ನಾನು. ಮತ್ತ ಒಂದಿಷ್ಟು ವಸ್ತು ನಿರ್ದೇಶ ರೂಪ ವಚನಗಳದಾವ. ಎತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದನು ರೂಹು ನೀನೇ ದೇವ. ಇಂಥ ರೀತಿ ವಸ್ತು ಪರಮಾತ್ಮನನ್ನೇ ನಿರ್ದೇಶಿಸಿದ ವಚನಗಳು ಏನದವ ಅವುಗಳನ್ನ ಸಂಗ್ರಹಿಸಿ ಸುಮಾರು ಕನಿಷ್ಠ ಒಬ್ಬೊಬ್ಬರು ಒಂದು 5 ವಚನಗಳನ್ನ ಹೇಳಬೇಕು, ವಿಶ್ಲೇಷಣೆ ಮಾಡಬೇಕು. ಮತ್ತೆ ಜಗದಗಲ ಮುಗಿಲಗಲ ಮಿಗೆಯಗಲ ಇದೆಲ್ಲ ಪರಮಾತ್ಮನನ್ನ ನಿರ್ದೇಶನ ಮಾಡುವವೇ ವಚನಗಳು ಹೌದಲ್ರಿ. ಇವು ವಸ್ತು ನಿರ್ದೇಶನ ರೂಪ ಮಂಗಲದ ವಚನಗಳು ಮತ್ತು ಶ್ಲೋಕಗಳನ್ನು ಸಂಗ್ರಹ ಮಾಡಬೇಕು. ಮಾಡಿ ಅವುಗಳನ್ನೇ ನಾವು ಆರಂಭದಲ್ಲಿ ಹೇಳಬೇಕು. ದೋಹಾ ಗಾಯನ ಮಾಡೋದಲ್ಲ. ದೋಹಾ ಗಾಯನ ವಿಚಾರ ಸಾಗರ, ವಿಚಾರ ಚಂದ್ರೋದಯ ಮಾಡುವಾಗ ದೋಹಾ ಗಾಯನ ಇದೇನದ ಶುದ್ಧವಾಗಿ ಆ ಸಿದ್ಧಾಂತ ಶಿಖಾಮಣಿ ಬಿಟ್ಟರೆ ಬೇರೆ ಏನೂ ಮಾತಾಡೋದು. ಆ ಒಂದು ವಚನ ಸಾಹಿತ್ಯ ಬಿಟ್ಟರೆ ಬೇರೆ ಏನು ಮಾತಾಡಬಾರ್ದು. ಅವೆರಡು ವಚನ ಸಾಹಿತ್ಯ, ಸಿದ್ಧಾಂತ ಶಿಖಾಮಣಿ ಎರಡೂ ಏನದವ ಒಂದೇ ತತ್ವದ, ಒಂದೇ ವಿಚಾರದ, ಒಂದೇ ಮುಖದಲ್ಲಿರುವ 2 ಕಣ್ಣುಗಳಿದ್ದಂಗವು. ಎರಡೂದ್ರೊಳಗೂ ಅಷ್ಟಾವರಣ ಅದ, ಎರಡೂದ್ರೊಳಗೂ ಪಂಚಾಚಾರನೇ ಅದ, ಎರಡೂದ್ರೊಳಗೂ ಶಟಸ್ಥಲನೇ ಅದ. ಅವುಗಳಲ್ಲಿ ಭೇದ ಮಾಡುವುದು ಒಂದು ಕಡು ಮೂರ್ಖತನ. ಅದರೊಳಗೆ ಭೇದ ಭಾವ ತಾಳಬಾರದು. ಅದರೊಳಗ ಈಗ ಭೇದ ಭಾವ ತಾಳಬೇಡ್ರಿ ಅಂತ ಯಾರು ಹೇಳ್ತಾರ, ಆ ಭೇದ ಭಾವ ಮಾಡೋರಿಗೆ ಕೆಟ್ಟ ಕಾಣ್ತಾರ. ಈಗ ಸದ್ಯ ಒಬ್ಬರು ದೊಡ್ಡವ್ರು ಹೇಳ್ಯಾರ ಭೇದ ಭಾವ ಮಾಡಬೇಡ್ರಿ, ಎರಡು ಒಂದೇ ಅಂತೇಳಿ. ಒಬ್ರು ಯಾರು ಹೇಳ್ಯಾರ ಗೊತ್ತದ? ಯಾರು ಹೇಳಕತ್ತಾರ? ತಿಳುವಳಿಕೆ ಮಾತು ಹೇಳಕತ್ತಾರ ಸಮನ್ವಯ ಸಿದ್ಧಾಂತಿಗಳು. ನಮ್ಮ ವೀರಶೈವ ಸಿದ್ಧಾಂತ ಇರಲಿ, ಲಿಂಗಾಯತ ಸಿದ್ಧಾಂತ ಇರಲಿ, ಲಿಂಗವಂತ ಸಿದ್ಧಾಂತ ಇರಲಿ, ಇದೇನದ ಸಮನ್ವಯ ಸಿದ್ಧಾಂತ. ಇದು ಸಮಾನತೆಯ ಧರ್ಮ. ಇದ್ರೊಳಗೆ ನಾವು ಭೇದ ಭಾವ ಮಾಡ್ತೀವಿ ಅಂತಂದ್ರ ಆ ಧರ್ಮದ ಅರ್ಥನೇ ಕಳ್ಕೊಂಡೋಗ್ಬಿಡ್ತಾವ. ಮೀನಿಂಗ್ಲೆಸ್ ಧರ್ಮ ಆ ರೀತಿ ಜಿದ್ದು ಮಾಡೋದು. ಯಾರು ಹೇಳಕತ್ತಾರ ಗೊತ್ತದ? ಕಾಶಿ ಜಗದ್ಗುರುಗಳಲ್ರಿ, ಶಂಕರ ಬಿದರಿ ಮಹಾತ್ಮರು, ಪೊಲೀಸ್ ಕಮಿಷನರು. ಇವ್ರ ಜಿದ್ದಿಗೆ ಉತ್ತರ ಕೊಡ್ಲಕತ್ತಾರ. ಇದು ಅರ್ಥ ಇಲ್ಲದ್ದು, ಹಂಗ ಮಾಡಬೇಡ್ರಿ ಅಂತ ಹೇಳಕತ್ತಾರ. ಶಂಕರ್ ಬಿದ್ರಿ ಪೊಲೀಸ್ ಕಮಿಷನರ್ ಹೌದಲ್ರಿ ಅವರು. ಅವ್ರ ತಿಳುವಳಿಕೆ ಮಾತು ಹೇಳಕತ್ತಾರ. ಕಾಶಿ ಜಗದ್ಗುರುಗಳು ಆ ಧರ್ಮದ ಪೀಠಾಧಿಪತಿಗಳದಾರ. ಅವ್ರ ಪೀಠ ಅದರಿಂದ ನಡಿಬೇಕು. ಆ ಪೀಠಕ್ಕ ಅವರು ನಿಷ್ಠರಾಗ್ಯಾರ. ಆ ನಿಷ್ಠೆಗಾಗಿ, ಪೀಠದ ನಿಷ್ಠೆಗಾಗಿ ಅವರದು ಹೇಳೋ ಅವಶ್ಯಕತೆ ಅದ, ಹೇಳ್ತಾರೆ. ಅದು ಬೇರೆ ವಿಷಯ. ಆದರೆ ಜನಸಾಮಾನ್ಯರಲ್ಲಿ ಇದನ್ನ ಸಮನ್ವಯ ಸಿದ್ಧಾಂತ ಅಂತ ತಿಳ್ಕೊಂಡವರಲ್ಲಿ ಧ್ವನಿ ಎತ್ತಿದವರು ಅಂತಂದ್ರೆ ಶಂಕರ ಬಿದ್ರಿ ಅವರು.
ಆ ಶಂಕರ ಬಿದಿರಿ ಮಹಾತ್ಮರ ಧ್ವನಿಗೆ ನಾವು ಎಲ್ಲರೂ ಸಪೋರ್ಟ್ ಮಾಡಬೇಕು. ಇದು ಸಮನ್ವಯ ಸಿದ್ಧಾಂತ, ಇದು ಭೇದ ಭಾವ ಮಾಡುವಂಥದ್ದಲ್ಲ. ಬಸವಣ್ಣವರೇ ಹೇಳ್ಯಾರ, ಏನ್ ಹೇಳ್ಯಾರ? ಇವನಾರವ 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 ನೆನ್ನದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತೇಳ. ಅಂಥದ್ರಾಗ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಅಂಥೇಳಿ ಇವೆಲ್ಲ ವಚನಗಳು ಏನು ಹೇಳಿ ಹೋಗ್ಯಾರ. ಆ ವಚನಕ್ಕೆ ವ್ಯತಿರಿಕ್ತವಾದ ಒಂದು ಗುಂಪು ತಯಾರಾಗಿ ಎಲ್ಲ ದಾರಿ ತಪ್ಪಿ, ತಾನೂ ದಾರಿ ತಪ್ಪಿ ಎಲ್ಲರಿಗೆ ದಾರಿ ತಪ್ಪಿಸಂತ ಕೆಲಸ ಮಾಡ್ಲಕತ್ತದ. ಅದರದ್ದು ಫಲ ಅವ್ರು ಉಣ್ತಾರ. ಅದು ಏನ್ಯಾಕೆ ಮಾಡಲಕ್ ಬಿಡ್ರಿ. ನಮ್ ತೊಗೊಂಡು ಏನ್ ಮಾಡೋದ? ಜಗತ್ತಿಗೆ ಚರ್ಮ ಹೊಚ್ಚಲಿಕ್ಕೆ ಆಗಂಗಿಲ್ಲ. ನಮ್ಮ ಕಾಲಿಗೆ 2 ಚಪ್ಪಲಿ ಹಾಕೊಂಡು ದಾಟ್ಕೊಂಡು ಹೋಗ್ಬಿಡ್ಬೇಕಂತ, ಕಾಲ ಮುಳು ಚುಚ್ಚಬಾರ್ದು ಅಂತೇಳಿ ಇಡೀ ಜಗತ್ತಿಗೆ ಚರ್ಮ ಹೊಚ್ಚಲಿಕ್ಕೆ ಆಗಂಗಿಲ್ಲ. ಜಗದೋದ್ಧಾರ ಏನದ? ಜಗದೋದ್ಧಾರಕ ಬಂದಾಗ ಜಗದೋದ್ಧಾರ ಆಗ್ತದೆ. ನಾವು ಆತ್ಮೋದ್ಧಾರಕ್ಕೆ ಬಂದವ್ರು. ಮೊದಲು ನಮ್ಮ ಆತ್ಮೋದ್ಧಾರನೇ ನಾವು ಮಾಡ್ಕೊಂಡಿಲ್ಲ. ಜಗದೋದ್ಧಾರದ ಮಾತನಾಡೋದು ನಮ್ಮ ಕೆಲಸ ಅಲ್ಲ. ನಮ್ಮ ಆತ್ಮೋದ್ಧಾರಕ್ಕಾಗಿ ನಾವು ಇದನ್ನ ಹಿಡ್ಕೊಂಡು ಕುಂತೀವಿ. ಹಿಂಗಾಗಿ ನಮ್ಮ ಶಂಕರಾನಂದ ಶ್ರೀಗಳು ಜಗದೋದ್ಧಾರದ ಮಾತಾಡೋದು ಬೇಡ, ಆತ್ಮೋದ್ಧಾರದ ಮಾತಾಡಮ್ಮ ಅಂತೇಳಿ ಗೈಡ್ ಮಾಡ್ತಾರೆ ಎಲ್ಲರಿಗೂ. ಅವ್ರು ನಮ್ಮ ಆತ್ಮ ಉದ್ಧಾರ ಮಾಡ್ಕೊಂಡು ಸಾಕಾಗ್ಯದ್ರಿ. ಈ ಜಗತ್ತಿನಾಗ ನಾನಾ ರೀತಿ ಬುದ್ಧಿ ಇರೋ ಜನ ಅದರ. ಅವ್ರವ್ರ ಬುದ್ಧಿಗೆ ತಕ್ಕಂತೆ ಅವ್ರವ್ರು ಏನೇನೋ ಸಿದ್ಧಿ ಮಾಡ್ಕೊಳಕ್ ಬಡ್ದಾಡ್ತಿರ್ತಾರ. ಅವ್ರು ಏನ್ ಸಿದ್ಧಿ ಪಡ್ಕೊತಾರ? ಯತಃ ಬುದ್ಧಿ ತಥಾ ಸಿದ್ಧಿ ಅಷ್ಟೇ, ಏನು ಮಾಡಕ್ ಆಗಂಗಿಲ್ಲ. ಆ ಸಿದ್ಧಿದ ಫಲ ಅವ್ರು ಅನುಭವಿಸ್ತಾರ. ಈಗೇನದ? ಸಿದ್ಧಾಂತ ಶಿಖಾಮಣಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಸಾರ ಸಂಗ್ರಹ. ಇದು ಸಂಗ್ರಹ ಮಾಡಿದವರು ಯಾರಪ್ಪ ಅಂದ್ರೆ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು, ನಡೆದಾಡುವ ದೇವರು, ಲಿಂಗೈಕ್ಯರು, ಮತ್ತೆ ಜ್ಞಾನ ಯೋಗಾಶ್ರಮ ಬಿಜಾಪುರದ ಏನದರವರು ಸಂಸ್ಥಾಪಕರು. ಈ ಗ್ರಂಥವನ್ನ ಪ್ರಕಟಪಡಿಸಿದವರು ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಗ್ರಂಥಮಾಲೆ, ಮೈಸೂರು. ಈ ಗ್ರಂಥ ಬೆಂಗಳೂರಲ್ಲಿ ಇದ್ರೊಳಗೆ ಬಿಜಾಪುರಕ್ಕೆ ಹೋದ್ರಿ ಅಂತಂದ್ರ ಈ ಗ್ರಂಥ ತಗೊಂಡು ಎಲ್ಲರೂ ಸಂಗ್ರಹ ಮಾಡಿ ಇಟ್ಕೊಳ್ರಿ. ತತ್ವ ಸಿದ್ಧಾಂತವನ್ನೇ ಹೇಳ್ಯಾರ ಅವ್ರು, ಮತ್ತಿನ್ನೇನು ಹೇಳಿಲ್ಲ. ಈ ಗ್ರಂಥದ್ದು ಶ್ರೇಷ್ಠತೆಯನ್ನು ಇವತ್ತು ಹೇಳ್ತಾರ. ಇಷ್ಟು ಎಚ್ಚರಿಕೆ ಕೊಡ್ತಾರೆ ಇದ್ರೊಳಗ. ಎಷ್ಟೈತೆ ಟೈಮ್? ಇನ್ನ ಟೈಮ್ ಅದ, ನೋ ಪ್ರಾಬ್ಲಮ್. ಈಗ 5 ವರ್ಷ ಕಳೆದವು. 5 ವರ್ಷ ಗುರುವಿನ ಬಳಿ ಹೋಗಿ 5 ವರ್ಷ ಆಗ್ಯದ. ಯಾರು? ಮಲ್ಲಿಕಾರ್ಜುನ ಗುರುಗಳ ಬಳಿ ಹೋಗಿ ಸಿದ್ದೇಶ್ವರ ಸ್ವಾಮಿಗಳು 5 ವರ್ಷ ಆಗ್ಯದ. ಆಯುಷ್ಯ ಬೇಕಾದಷ್ಟು ಇರ್ಬೋದು, ಆದರೆ ಸದ್ಗುರುವಿನ ಹಸ್ತದಲ್ಲಿ ಹೋಗಿ ನಮ್ಮ ಆಧ್ಯಾತ್ಮ ಸಾಧನೆ ಮಾಡಲಿಕ್ಕೆ ಆರಂಭ ಮಾಡಿದ ಮೇಲೆ ಎಷ್ಟು ವರ್ಷ ಆಗ್ಯದ? ಅಷ್ಟೇ ನಮ್ಮ ಆಯುಷ್ಯ. ಉಳಿದದ್ದೆಲ್ಲ ಸುಳ್ಳು ಆಯುಷ್ಯ. ಅದಕ್ಕೆ ಸದ್ಗುರುವಿನ ಹಸ್ತದಲ್ಲಿ ತನ್ನ ಸಾಧನೆ ಮಾಡ್ತಾ ಇರುವಂತ ಒಂದು ಸಂದರ್ಭ. ಎಷ್ಟು ವರ್ಷ ಆಯ್ತಪ್ಪ ಗುರುಗಳ ಬಳಿ ಅಂದ್ರೆ 5 ವರ್ಷ ಆಗ್ಯದ ಅಂತ ಹೇಳ್ತಾರೆ. ಯಾರು ಹೇಳಕತ್ತಾರ್ರಿ ಈ ಮಾತು? ಮೊದಲ್ ನುಡಿ. ಇದು ಸಿದ್ಧಾಂತ ಶಿಖಾಮಣಿ ಚಾಲು ಮಾಡೋದಕ್ಕಿಂತ ಮೊದಲ ಅಪ್ಪ ತನ್ನ ನುಡಿಯನ್ನ ಹೇಳಕತ್ತಾರೆ ಸಿದ್ದೇಶ್ವರ ಅಪ್ಪಾಜಿಯವರು. ಈಗ 5 ವರ್ಷ ಕಳೆದವು. ಸುಡುವ ಬಿಸಿಲುಗಾಲ ಕಳೆದು ತುಂಬಿ ಸುರಿಯುವ ಮಳೆಗಾಲ ಕಾಲಿಕ್ಕಿತು. ಮಳೆಗಾಲ ಚಾಲು ಆಗ್ಯದ. ಆಗ ನಾವಿದ್ದುದು ವಾಣಿಜ್ಯ ಹಾಗೂ ವಿದ್ಯೆಯ ಕೇಂದ್ರವಾದ, ವಾಣಿಜ್ಯ ಮತ್ತು ವಿದ್ಯೆಯ ಕೇಂದ್ರ ಎದಕ್ಕಂತಾರ? ಕೊಲ್ಲಾಪುರ. ಅಲ್ಲಿಯ ನಲ್ ಹೃದಯದ ಸದ್ಭಕ್ತರ ಆಗ್ರಹದ ಕರೆಗೆ ಏನ್ ಮಾಡಿದ್ರು? ಆ ಕರೆಯ ಮೇರೆಗೆ ಅಲ್ಲಿಗೆ ಹೋಗಿದ್ದೆವು. ಯಾರ್ಯಾರು? ನನ್ನ ದೇವಪಿತರಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳವರಲ್ಲಿ ಅವರದು ಎಂಥ ಅಭಿಮಾನ, ಎಂಥ ಆದರ, ಎಂಥ ಭಕ್ತಿ. ಆ ಒಂದು ಕೊಲ್ಲಾಪುರದ ಭಕ್ತರು ಮತ್ತ ಈ ಮಲ್ಲಿಕಾರ್ಜುನ ಸ್ವಾಮಿಗಳದು ಅಭಿಮಾನ, ಭಕ್ತಿ, ಪ್ರೀತಿ, ಇವೆಲ್ಲ ಗೌರವಗಳನ್ನು ನೋಡಿ ಅವರಿಗೆ ಹುಚ್ಚಿಡಿದ್ಬಿಡುತ್ತೆ ಸಿದ್ದೇಶ್ವರ ಸ್ವಾಮಿಗಳೇ.
ಏನಪ್ಪ ಇವರೆಲ್ಲ ಹೆಂಗದರಲ್ಲಪ್ಪ ಗುರುಗಳ ಬಗ್ಗೆ, ಗುರುಗಳನ್ನು ಅವ್ರ ಮೇಲೆ ಎಷ್ಟು ಪ್ರೀತಿ ಅದರಲ್ಲಪ್ಪ, ಗುರು ಶಿಷ್ಯರ ಒಂದು ವೈಭವ ಏನು ಅನುಭವಿಸ್ತಾರಲ್ಲ ಅದಕ್ಕಿಂತ ದೊಡ್ಡ ಸ್ವರ್ಗ ಮತ್ತಿನ್ನೇನು ಇಲ್ರಿ. ಶಿಷ್ಯನಲ್ಲಿರುವ ಆದರ ಹೆಂಗ ವ್ಯಕ್ತಪಡಿಸ್ತಾನ, ಗುರು ಅವ್ರ ಮೇಲಿರುವಂತ ಪ್ರೀತಿ ಯಾವ ರೀತಿ ಅದನ್ನ ಸುರಿತನ ಜ್ಞಾನದ ಮೂಲಕ, ಭಕ್ತಿಯ ಮೂಲಕ ಅನ್ನೋದು ಅದನ್ನು ನೋಡಿ ವರ್ಣನ ಮಾಡ್ಲಕತ್ತಾರ ಅವ್ರು. ಅಲ್ಲಿಗೆ ಹೋದ ಒಂದೆರಡು ದಿನದಲ್ಲಿಯೇ ಚಿತ್ರದುರ್ಗ ಮಠದಲ್ಲಿ ಶ್ರೀಗಳವರ ಪ್ರವಚನ ಪ್ರಾರಂಭವಾದವು. ಅದು ಮರಾಠಿಯಲ್ಲಿ, ಚಿತ್ರದುರ್ಗದಾಗ ಮತ್ತು ಮರಾಠಿಯಲ್ಲಿ ಚಾಲು ಆಯಿತು. ಜನ ತುಂಬಿ ತುಂಬಿ ಬಂದಿತು. ಒಂದೆರಡು ದಿನವಲ್ಲ, 6 ತಿಂಗಳವರೆಗೆ. ಅಲ್ಲೇನ್ ಮಾಡಿದ್ರು ಮಲ್ಲಿಕಾರ್ಜುನ ಸ್ವಾಮಿಗಳು, ಅಲ್ಲಿ ವೀರಶೈವ ಸಿದ್ಧಾಂತ ಶಿಖಾಮಣಿಯ ಮೇಲೆ ಶ್ರೀಗಳು ನೀಡಿದ ದಿವ್ಯ ವಿಚಾರಧಾರೆ ಉಕ್ಕಿ ಉಕ್ಕಿ ಹರಿಯಿತು. ಈ ಗ್ರಂಥ ಎಲ್ಲಿ ತಯಾರಾಗ್ಯದಪ್ಪ ಅಂದ್ರೆ ಚಿತ್ರದುರ್ಗ ಮಠದಾಗ ಪ್ರವಚನ ಮಾಡುವಾಗ ಇದನ್ನು ಸಂಗ್ರಹ ಮಾಡಿಕೊಂಡರು. ಕೇಳುಗರ ಹೃದಯ ಹೊಕ್ಕಿತು. ಅವರು ಆನಂದದಿಂದ ತಣಿದು ತೇಗಿದರು. ಹಾಗೆಯೇ ಕೇಳಿದವರಲ್ಲಿ ಮತ್ತೆ ಬರೇ ಕೇಳದಷ್ಟೇ ಅಲ್ಲ, ಕೇಳಿ ನಲಿದವರಲ್ಲಿ, ಏನ್ ಭಾಷೆ ನೋಡ್ರಿ ಅವ್ರದ್ದು. ಹಾಗೆ ಕೇಳಿದವರಲ್ಲಿ, ಕೇಳಿ ನಲಿದವರಲ್ಲಿ ನಾನು ಒಬ್ಬ. ನನ್ನಲ್ಲಿ ನಲಿವಿಗೆ ಮೂರ್ತ ರೂಪ ಕೊಡುವ ಆಶೆಯೊಂದು ಕೊನೆರಿತು. ಇದು ಬರೇ ಪ್ರವಚನ ಕೇಳಿಬಿಟ್ರೆ ಮುಗಿಯಂಗಿಲ್ಲ, ಇದಕ್ಕ ಒಂದು ಮೂರ್ತಿ ರೂಪ ಕೊಡೋಣ, ಒಂದು ಗ್ರಂಥ ರೂಪ ಕೊಡೋಣ ಅಂತೇಳಿ ಒಂದು ಆಸೆ ಮೂಡ್ತು ಸಿದ್ದೇಶ್ವರ ಸ್ವಾಮಿಗಳಲ್ಲಿ. ನಾನಾಗ ಎಷ್ಟಿತ್ತು ವಯಸ್ಸು ಅಂದ್ರೆ 19 ವರ್ಷದ ತರಳ ಹುಡುಗ ನಾನು. 19 ವರ್ಷದಾಗ ಅವ್ರು ತಾವು ಎಷ್ಟು ಹೇಳ್ತಾರ, ಗುರುವಿನ ಬಲ್ಲಿ ಹೋಗಿ 5 ವರ್ಷ ಆಗ್ಯದ. 19 ವಯಸ್ಸಿನೊಳಗೆ ಆಲ್ರೆಡಿ 5 ವರ್ಷ ಆಗ್ಯದ ಅವ್ರಿಗೆ ಹೋಗಿ ಗುರುಗಳ ಬಲ್ಲಿ ಹೋಗಿ. 14ನೇ ವರ್ಷಕ್ಕೆ ಹೋಗಿ ಸೇರ್ಕೊಂಡಾರ ಅವ್ರ ಗುರುಗಳ ಹತ್ರ. ಕೈಗೊಂಡ ಕಾರ್ಯವನ್ನ ಪೂರ್ತಿಗೊಳಿಸುವ ಶಕ್ತಿ ಇರಲಿಲ್ಲವೇನೋ, ಅಷ್ಟೊಂದು ಶಕ್ತಿ ಇರಲಿಲ್ಲ. 19 ವರ್ಷದ ಹುಡುಗ ಸುಮ್ಮ ಅಲ್ಲಿ ಗುರುಗಳ ಬಲ್ಲಿ ಏನ್ ಹೇಳ್ತಾರೆ ಕೇಳ್ಕೊಂಡಿರ್ಬೇಕು. ಮನಸ್ಸಿನಾಗ ಇಂಥದ್ದು ಮೂಡಿದಾಗ ಏನ್ ಮಾಡಬೇಕು. ಆದರೂ ಆಗಲೇ ಕಾರ್ಯ ಪ್ರಾರಂಭಿಸಿದೆ. ಕಾರ್ಯ ಚಾಲು ಮಾಡಿಬಿಟ್ಟೆ. ಅದು ಆತದ ಇಲ್ಲ ಯಾವನಿಗೆ ಗೊತ್ತು, ಕೆಲಸ ಚಾಲು ಮಾಡಮತ್ ಮಾಡಿ. ಹಾಗೆ ಶ್ರೀಗಳ ಆಜ್ಞೆ ಹಾಗೂ ಆಶೀರ್ವಾದವು ದೊರೆಯಿತು. ಏನ್ ಮಾಡಿದ್ರು, ಹಿಂಗ್ ಮಾಡ್ಬೇಕಂತೀನಪ್ಪ, ಪ್ರವಚನ ಬರ್ಕೋಬೇಕಂತೀನಿ, ಹೆಂಗ ಅಂತ. ಆಯ್ತಪ್ಪ ಬರ್ಕೊ. ಕಾರ್ಯ ಸಣ್ಣದಾಗಿರಲಿಲ್ಲ. ಇದು ಪ್ರವಚನ ಸಿದ್ಧಾಂತ ಶಿಖಾಮಣಿ ತೆಕ್ಕಿ ಬೀಳದ ಸಣ್ಣ ಕೆಲಸ ಏನ್ರಿ ಇದು. ವಿಶ್ವದೊಳಗೆ ಎಷ್ಟು ಸಿದ್ಧಾಂತಗಳದವ, ಆ ಎಲ್ಲ ಸಿದ್ಧಾಂತಗಳಿಗೆ ಇದೇನದ ಶಿಖಾಮಣಿ ಉಪಾಧಿಯಲ್ಲಿ 108 ಆ ಒಂದು ರುದ್ರಾಕ್ಷಿ ಮಣಿಗಳ ಮಾಲೆಗಳ ಹೆಂಗವ 108 ಸಿದ್ಧಾಂತ ಇದ್ದಂಗದವ. ಆ 108 ಮ್ಯಾಲ ಒಂದು ಶಿಖಾಮಣಿ ಅಂತ ಒಂದು ರುದ್ರಾಕ್ಷಿಯ ಒಂದು ಮಣಿ ಇರ್ತದಲ್ಲ, ಹಾಂಗದ. ಇದು ಸಣ್ಣದಾಗಿರಲಿಲ್ಲ. ಏಕೆ ಗೊತ್ತೇ? ಶ್ರೀಗಳ ಪ್ರವಚನ ತತ್ವ ವಿವೇಚನೆಗಳ ಸುರಿಮಳೆ. ನನ್ನ ಚಿಕ್ಕದಾದ ಬುದ್ಧಿ ಮಾತ್ರ ಒಂದು ಪುಟ್ಟ ಪಕ್ಷಿ. ಅವ್ರದ್ದು ತತ್ವ ವಿವೇಚನೆಗಳ ಸುರಿಮಳೆ. ಮಾತನು ತತ್ವನೇ ಮಾತಾಡ್ತಿದ್ರು ಅವರು. ಇದೇನದ, ಶಿಷ್ಯನ ಬುದ್ಧಿ ಒಂದು ಸಣ್ಣ ಪಕ್ಷಿ ಇದ್ದಂಗದ. ಆ ಸುರಿಮಳೆಯ ಮಧ್ಯದಲ್ಲಿಯೇ ನಿಂತರೂ ಎಷ್ಟು ಜಲಬಿಂದಗಳನ್ನು ಇಂಟಬಲ್ಲದು. ಅಂತ ಸುರಿಮಳೆಯನ್ನ ಕುಡಿಬೇಕಂದ್ರೆ ಹೆಂಗೆ ಕುಡಿಲಕ್ ಸಾಧ್ಯ ಅದ? ಒಂದೊಂದು ಹನಿ ಮಾತ್ರ ಕುಡಿದಿದ್ದೇ ಈಟಾಗ್ಯದ ಅಂತ ಹೇಳ್ತಾರವ್ರು. 1 2 ಹನಿಗಳಾದರೆ ತೀರಿತು. 1 2 ಹನಿ ಕುಡಿದ್ರೆ ಹೊಟ್ಟೆ ತುಂಬಿಡ್ತದ, ಹಂಗಾಗ್ತದ ಪಕ್ಷಿಗೆ. ಹಾಗೆ ಗ್ರಹಿಸಿದ 1 2 ಹನಿಗಳನ್ನ ಶಬ್ದ ರೂಪದಿಂದ ತಂದಿಡುವುದಂತೂ ತೀರಾ ಕಷ್ಟ. 1 2 ವಿಚಾರ ಕೇಳಿ ಅವೆರಡನ್ನೇ ನಾ ಬರೆದು ಹೇಳಿದ್ನಂದ್ರೆ ಅದು ಅರ್ಥಪೂರ್ಣ ಆಗಂಗಿಲ್ಲ. ಶಬ್ದ ರೂಪದಾಗ ಹೇಳ್ಬೇಕಾದ್ರೆ ಅರ್ಥಪೂರ್ಣ ಮಾಡ್ಬೇಕಾಗ್ತದ. ನನಗೆ ತಿಳಿದಟ್ಟು ನಾ ಕೇಳಿದಟ್ಟೆ ಮಾಡಿದ್ರೆ ಹೆಂಗಾಗ್ತದ? ಅದಕ್ಕೆ ಇದು ಬಹಳ ಕಷ್ಟದ ಕೆಲಸ ಇತ್ತು. ವಿಚಾರಗಳನ್ನೆಲ್ಲ ಸಲೀಸಾಗಿ ಶಬ್ದದಲ್ಲಿ ಹಿಡಿದಿಡುವುದೊಂದು ಕಲೆ. ಆ ಕಲೆ ಇನ್ನೂ ನನ್ನಲ್ಲಿ ಅಂಗವಿಸಿಲ್ಲ. ಆ ವಿಚಾರಗಳನ್ನ ಹಿಡಿದಿಡೋದು ಒಂದು ಆರ್ಟ್ ಅದ. ಅದನ್ನ ಜನರು ಗುರುಗಳು ಏನ್ ಪ್ರವಚನ ಮಾಡ್ತಾರ ಅದರದು ಸಂಗ್ರಹ ಮಾಡಿ ಅದರದು ಒಂದು ಬುಕ್ನಾಗ ಬರಿಬೇಕು ಅನ್ನೋಂಥ ಕಲೆ ನನ್ನೊಳಗೆ ಇನ್ನೂ ಇರಲಿಲ್ಲ. ಇಷ್ಟೆಲ್ಲ ಬಲಹೀನತೆ ಇರುವಾಗ
ಪ್ರಪಾತವಾಗಿ ಹರಿಯುವ ಪ್ರವಚನ ಸುಧೆಯನ್ನೀಂಟಿ ಭಾಷ್ಯಾರೂಪದಿಂದ ಬರೆಯಬೇಕೆಂಬ ನನ್ನ ಹುಚ್ಚು ಬಯಕೆಯನ್ನು ಕಂಡು ಮೊದಲು ನಾನೇ ನಕ್ಕೆ. ನನ್ನ ನೋಡಿ ನಾನೇ ನಕ್ಕೆ, ಎಂಥ ಹುಚ್ಚು ಕೆಲಸಕ್ಕೆ ಕೈ ಹಾಕ್ಲಕತ್ತೀನಿ, ಇಂಥ ಸಿದ್ಧಾಂತ ಶಿಖಾಮಣಿಗೆ ಬೆನ್ನತ್ತೀನಿ ಅಂತೇಳಿ. ಆದರೆ ಶ್ರೀಗಳ ಆಶೀರ್ವಾದ ಬೃಹತ್ ಶಕ್ತಿ ನನ್ನನ್ನು ಬೆಂಬಲಿಸಿದ್ದರಿಂದ ಕಾರ್ಯ 6 ತಿಂಗಳಲ್ಲಿ ಮುಗೀತು. 6 ತಿಂಗಳದಾಗ ಪ್ರವಚನ ಬರೆದು ಇಟ್ಬಿಟ್ರು. ನೋಡ್ರಿ ಹೆಂಗದ. 6 ತಿಂಗಳದಾಗ ಮಾಡಿದ ಕೆಲಸ ಇದು. ಅದರಲ್ಲಿಯೂ ಒಂದು ವಿಶಿಷ್ಟತೆ ಎಂದರೆ ಕಾಲೇಜು ಅಭ್ಯಾಸದೊಂದಿಗೆ ಅದು ಯಶಸ್ವಿಯಾಗಿತ್ತು. ಈ ಕಡೆ ಕಾಲೇಜ್ನು ಓದ್ಬೇಕಲ್ಲ, ಶಾಲೆ ಕಲೀಲಿಲ್ಲ ಅಂದ್ರೆ. ಅದಕ್ಕೆ ಹಾಗೆ ಬರೆದ ಕೈ ಬರದ ಗ್ರಂಥ ಅಚ್ಚಾಗಿ ಈಗ ಹೊರಬರುವವರೆಗೂ ಶ್ರೀಗಳು ತೋರಿದ ಉತ್ಸಾಹ ಏನೆಂದು ಕೊಂಡಾಡುವುದು. ಇದು ಬುಕ್ ಪ್ರಿಂಟ್ ಆಗಿ ಹೊರಗೆ ಬರೋ ತನಕ ಇದು ಶ್ರೀಗಳು ಎಷ್ಟು ಏನ್ ಕೊಟ್ರು, ಎನ್ಕರೇಜ್ಮೆಂಟ್ ಕೊಟ್ರು, ಉತ್ಸಾಹ ಕೊಟ್ರು. ಈಗ ಮತ್ತೆ ನಾನು ಅದೇ ಹೇಳಕತ್ತೀನಿ, ಇಲ್ಲ ಎಲ್ಲರೂ ಬರೀರಿ, ಓದ್ರಿ, ನೀಟಾಗಿ ಗ್ರಂಥ ತಯಾರು ಮಾಡ್ರಿ, ಪ್ರಿಂಟ್ ಮಾಡಿಸೋಣ, ಹಿಂಗೆ ಒಳ್ಳೆ ಕೆಲಸ ಮಾಡೋಣ, ಒಂದು ಗ್ರಂಥ ಬಿಡುಗಡೆ ಮಾಡೋಣ ಅಂತ ಹೇಳಕತ್ತೀವಿ. ಏನ್ ಮಾಡ್ಲಕತ್ತೀರೋ ಏನೋ, ಒಟ್ಟ ನಡೆದದ ನಡಿಲ್ಲ ನಂಗೆ. ಶ್ರೀ ಸಿದ್ಧಾಂತ ಶಿಖಾಮಣಿ ಒಂದು ಬೃಹತ್ ಗ್ರಂಥ. ವಚನಗಳು ಅದರಲ್ಲಿ ಹಮ್ಮಿ ನಿಂತಿವೆ. ಅದರೊಳಗೆ ವಚನಗಳು ಮಲ್ಲಿಕಾರ್ಜುನ ಶ್ರೀಗಳು ವಚನ ಸಾಹಿತ್ಯ ಮತ್ತು ಸಿದ್ಧಾಂತ ಶಿಖಾಮಣಿ ಎರಡನ್ನೂ ಬೆರೆಸಿ ಹೇಳ್ಯಾರ. ಸ್ಥಳ ಕ್ರಮವಾದ ತತ್ವ ವಿವೇಚನವೇ ಅದರ ವೈಶಿಷ್ಟ್ಯ. ಸ್ಥಳ ಕ್ರಮವಾಗಿ ಶಟಸ್ಥಲ ಕ್ರಮ, ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತೇನದವಲ್ಲ, ಅದರ ಕ್ರಮವಾಗಿ ಇವೇನದವ ತತ್ವ ವಿವೇಚನೆ ಅದರ ವೈಶಿಷ್ಟ್ಯ. ಮೂಲ ಲೇಖಕರಾದ ಶ್ರೀ ಶಿವಯೋಗಿ ಶಿವಾಚಾರ್ಯರು ತಮ್ಮ ಸ್ವಾನುಭೂತಿ ಮತ್ತು ಪಾಂಡಿತ್ಯಗಳನ್ನೆಲ್ಲ ಅದರಲ್ಲಿ ತುಂಬಿದ್ದಾರೆ. ಶಿವಯೋಗಿ ಶಿವಾಚಾರ್ಯರಂತಂದ್ರ ಯಾರು? ಸಿದ್ಧಾಂತ ಶಿಖಾಮಣಿಯ ಶ್ಲೋಕಗಳ ಸಂಗ್ರಹಕಾರರು ಶಿವಯೋಗಿ ಶಿವಾಚಾರ್ಯರು. ಮೂಲ ಶ್ರೀಕೃಷ್ಣ ಅರ್ಜುನನಿಗೆ ಭಗವದ್ಗೀತೆ ಹೇಳಿದರು. ಅವರಿಬ್ಬರ ಸಂವಾದದ ಶ್ಲೋಕಗಳನ್ನು ಸಂಗ್ರಹಿಸಿದವರು ವ್ಯಾಸ ಮಹರ್ಷಿಗಳು. ಅದೇ ರೀತಿ ಜಗದ್ಗುರು ರೇಣುಕಾಚಾರ್ಯರು ಅಗಸ್ತ್ಯ ಮಹರ್ಷಿಗೆ ಸಿದ್ಧಾಂತ ಶಿಖಾಮಣಿಯನ್ನು ಬೋಧಿಸಿದರು. ಅವರಿಬ್ಬರ ಸಂವಾದದ ಶ್ಲೋಕಗಳನ್ನು ಸಂಗ್ರಹಿಸಿದವರು ಶಿವಯೋಗಿ ಶಿವಾಚಾರ್ಯರು. ಇದು ಯಾರ ಮೇಲೆ ನಿಂತದಪ್ಪ ಅಂತಂದ್ರೆ ವೀರಶೈವ ಸಿದ್ಧಾಂತ ಶಿವಯೋಗಿಗಳ ಮೇಲೆ ನಿಂತದ. ಶಿವಯೋಗಿಗಳಂದ್ರೆ ಗೊತ್ತದಲ್ಲ, ನಿಜಗುಣ ಶಿವಯೋಗಿಗಳು, ಮತ್ತಿನ್ಯಾರ್ಯಾರು, ಸರ್ಪಭೂಷಣ ಶಿವಯೋಗಿಗಳು, ಬಾಲಲೀಲಮ ಅಂತ ಶಿವಯೋಗಿಗಳು. ಶಿವಯೋಗಿದು ಒಂದು ಪರಂಪರೆ. ಮತ್ತ ಶಿವಾಚಾರ್ಯರು ಅಂತಂದ್ರೆ ಯಾರು? ಪಂಚಪೀಠದವರು. ರೇಣುಕ, ದಾರುಕ, ಘಂಟಾಕರ್ಣ, ಧೇನುಕರ್ಣ, ವಿಶ್ವಕರ್ಣ ಮತ್ತು ಅವರ ಆದಿ, ಅನಾದಿ ಮತ್ತು ಪ್ರಸ್ತುತ ಪರಂಪರೆಯ ಎಲ್ಲ ಆಚಾರ್ಯರು ಶಿವಯೋಗಿ ಮತ್ತು ಶಿವಾಚಾರ್ಯ. ಮತ್ತಿನ್ಯಾರು? ಬಸವಾದಿ ಶರಣರು, 12ನೇ ಶತಮಾನದ ಶರಣರು. ಮತ್ತೆ 21ನೇ ಶತಮಾನದ ಶರಣರಲ್ಲ, ತಿಳ್ಕೊಂಡ್ಬಿಡ್ರಿ. ಅದು ಇದು ಯಾರ ಸಾಧನೆ ಮೇಲೆ ನಿಂತದ ಅಂತಂದ್ರೆ 12ನೇ ಶತಮಾನದ ಶರಣರ ಆಧಾರದ ಇದಕ್ಕ. ಇದು ಆದ್ಮೇಲೆ ಇವರೆಲ್ಲರೂ ಪ್ರತಿಪಾದಕರಾದರು. ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದವರು ಯಾರಂದ್ರೆ ಶಿವಭಕ್ತರು. ಗೊತ್ತಾಯ್ತರ? ಶಿವಭಕ್ತರು, ಶಿವಯೋಗಿಗಳು, ಶಿವಾಚಾರ್ಯರು, ಶಿವಶರಣರು ಒಂದು ಯಾವುದೇ ಉಳಿಸಿ ಬೆಳೆಸ್ಕೊಂಡು ಬರಬೇಕಾದ್ರೆ ಶಿವಭಕ್ತರ ಸಹಾಯ ಬಹಳ ಮುಖ್ಯ ಅದ. ಶಿವಭಕ್ತರ ಸಹಾಯ ಸಹಕಾರ ಇರಲಿಲ್ಲ ಅಂತಂದ್ರೆ ಯಾವ ಸಿದ್ಧಾಂತನೂ ಉಳಿಲಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಾನು ಅವ್ರ ಸಪೋರ್ಟ್ ಮೇಲೆ ನಡೆದಿರ್ತದ. ಹಿಂಗಾಗಿ ಮತ್ತೆ ಇದು ಮೂಲದಲ್ಲಿ ಎಲ್ಲಿ ತಯಾರಾಗ್ಯದಪ್ಪ ಅಂತಂದ್ರೆ
ತಮಿಳುನಾಡಿನೊಳಗ ಮೂಲದಲ್ಲಿ ಶಿವಭಕ್ತಿ ಉತ್ಪನ್ನ ಆಗಿದ್ದು 63 ಪುರಾತನರು ಅಂತೇನದರಲ್ಲ, ಅಲ್ಲಿಲಿಂತೆ ಇವೆಲ್ಲ ಚಾಲುವಾಗಿದ್ದು. ಇವೆಲ್ಲ ಮೂಲ ಸಿದ್ಧಾಂತಿಗಳವರೆಲ್ಲ 63 ಪುರಾತನರು ಹಿಂಗೆಲ್ಲ ಬರ್ತಾವ. ಯಾವ ತಮಿಳುನಾಡಿನಾಗ 63 ಪುರಾತನರಿಂದ ಸನಾತನ ಸಾಹಿತ್ಯ ತಯಾರಾಗ್ಯದ, ಅಲ್ಲಿ ರಾಜಕಾರಣಿಗಳು ಈ ಒಂದು ಬೇರೆ ಧರ್ಮದೊಳಗೆ ಪರಿವರ್ತನೆ ಆಗಿ ಆ ಸನಾತನ ಧರ್ಮದ ವಿರೋಧಿಗಳಾಗಿ ಅದನ್ನ ಯಾವ ನಾಡು ಸನಾತನ ಧರ್ಮವನ್ನ ಹುಟ್ಟಿಸದ ಅದನ್ನೇ ಮುಚ್ಚಾಕ್ಬೇಕಂತಾರ. ಹುಟ್ಟಿದ್ದಕ್ಕೆ ಸಾಯಿಸಬಹುದು, ಇದು ಹುಟ್ಟಲಾರದಿದು, ತಾನಾಗೆ ಬಂದದ್ದಿದು. ಯಾರೇ ಒಂದು ಧರ್ಮ ಮಾಡಿದ್ದ ಅಲ್ಲಿದು ಅನುಭವ, ಜನರ ಅನುಭವದಿಂದ ಮೇಲೆ ಬಂದಂಥದ, ಇದು ಸ್ವಾನುಭವದಿಂದ ಬಂದಂಥದದ. ಯಾವಾಗ ಒಂದು ದಿನ ಕರೆಸಿ ಎಲ್ಲರೂ ಕೂಡಿ ಒಂದು ಧರ್ಮ ಸ್ಥಾಪನೆ ಮಾಡೋಣ ಅಂತೇಳಿ ಸ್ಥಾಪನೆ ಮಾಡ್ಲಕ್ಕೆ ಹೋಗ್ತೀವಲ್ಲ, ಒಂದು ಸ್ವತಂತ್ರ ಧರ್ಮ, ಅದು ಹುಟ್ಟಿಸೋ ಪ್ರಯತ್ನ. ಅದು ಹುಟ್ಟಿದ್ದೇನಾಗ್ತದ? ಅದು ಹುಟ್ಟಿದು ಧರ್ಮ ಹುಟ್ಟಿಸೋದಲ್ಲದು. ನಮ್ಮ ನಿಮ್ಮ ಅನುಭವಗಳ ಪ್ರಕಾರ ಈ ರೀತಿ ಮಾತನಾಡೋದು ಕೆಟ್ಟ, ಈ ರೀತಿ ಮಾತನಾಡೋದು ಚಲೋ, ಈ ರೀತಿ ನಡ್ಕೊಳ್ಳೋದು ಕೆಟ್ಟ, ಈ ರೀತಿ ನಡ್ಕೊಳ್ಳೋದು ಒಳ್ಳೆಯದು, ಈ ರೀತಿ ವಿಚಾರ ಮಾಡೋದು ತಪ್ಪು, ಈ ರೀತಿ ವಿಚಾರ ಮಾಡೋದು ಸರಿ, ಈ ರೀತಿ ಭಾವನೆ ತಾಳೋದು ತಪ್ಪು, ಈ ರೀತಿ ಭಾವನೆಗಳನ್ನು ತಾಳಬೇಕು ಅಂತೇಳಿ ಒಂದು ಸನ್ಮಾರ್ಗ ಏನು ಹಾಕೊಂಡು ಅಲ್ಲಿಂದ ಇಲ್ಲಿ ತನಕ ನಮ್ಮ ತಪ್ಪುಗಳನ್ನ ತಿದ್ದುಕೋತ ಬಂದಿರ್ತೀವಲ್ಲ, ಇದಕ್ಕೆ ಸನಾತನ ಧರ್ಮ ಅಂತಾರ. ಕಳ್ಳತನ ಮಾಡಬೇಡ ಅನ್ನೋದು ತಿಳ್ಕೊಳ್ಳಕ್ಕೆ ಎಷ್ಟೋ ಕೋಟಿ ವರ್ಷ ಹಿಡದದು ಮನುಷ್ಯಾಗ. ನಂದು ನಿಂದು, ಇದು ನಿಂದು ನಂದು ಅಂತೇಳಿ ಹಿಂಗ್ ಸಪರೇಟ್ ಇಟ್ಕೊಂಡ್ರೆ ಆರಾಮಿರ್ತೀವಿ. ಎಲ್ಲ ಒಬ್ರು ಯಾರೋ ತಮ್ಮ ಸಲುವಾಗಿ ಇಟ್ಕೊಂಡು ಇನ್ನೊಬ್ರಿಗೆ ಬಂದು ಹೊಡ್ಕೊಂಡು ಹೋಗ್ಬಿಟ್ರೆ ಅವ್ರಿಗೆ ಏನ್ ತ್ರಾಸ ಆಗ್ತದ, ಇದೆಲ್ಲ ತಿಳ್ಕೊಂಡು ಒಂದೊಂದು ಒಳ್ಳೆ ಮಾರ್ಗ ನಡೆದದ್ದೆಲ್ಲ ಸನಾತನ ಧರ್ಮದ ಮಾರ್ಗ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಏನ್ 12ನೇ ಶತಮಾನದಕ್ಕಿಂತ ಮೊದಲು ಇದು ಗೊತ್ತಿದ್ದಿಲ್ಲ ಏನ್ ಕಳು ಮಾಡಬೇಡ ಅಂತ. ಕೊಲ್ಲಬಾರ್ದು 12ನೇ ಶತಮಾನ ಇದಾಗೆ ಗೊತ್ತಾಯ್ತು. ಮೊದಲಿನವ್ರಿಗೆ ಗೊತ್ತಿತ್ತಾ ಇಲ್ಲ ಇದು ಕೊಲ್ಲಬಾರ್ದು, ಕಳು ಮಾಡಬಾರ್ದು ಅಂತೇಳಿ? ಮತ್ತೆ ಆ ಸನಾತನವನ್ನ ಹೆಂಗ ಅಳಿತೀರಿ? ಆ ತಮಿಳುನಾಡಿನವರು ಸನಾತನ ಧರ್ಮವನ್ನೇ ಅಳಿಬೇಕಂತಾರೆ. ಇಡೀ ಜಗತ್ತಿನೊಳಗೆ ತಮಿಳುನಾಡಿನಾಗ ಇದ್ದಷ್ಟು ದೇವಸ್ಥಾನಗಳು ಎಲ್ಲಿ ಇಲ್ಲ. ಮತ್ತ ಆ ದೇವಸ್ಥಾನಗಳು ಹೆಂಗದವ ಅಂದ್ರೆ ನಮ್ಮ ಊರು ಎಷ್ಟು ದೊಡ್ಡವ ಅಷ್ಟು ದೊಡ್ಡ ಊರುಗಳಿದ್ದಂಗದವು. ಒಂದೊಂದು ದೇವಸ್ಥಾನದ ಅಂಗಳಗಳೇ ಹಂಗದವ, ಊರಿದ್ದಂಗದವ ಒಂದೊಂದು ಗುಡಿಗಳಲ್ಲಿ. ಎಲ್ಲ ಗುಡಿಗಳು ಒಂದು ಊರಿಗೊಂದು ಗುಡಿ, ಆ ಎಲ್ಲ ಗುಡಿಗಳು ಕೂಡಿ ತಮಿಳುನಾಡಾಗ್ಯದಲ್ಲಿ. ಬಹಳ ದೊಡ್ಡವ್ರಿ, ಬಹಳ ದೊಡ್ಡದವ, ಅಪರಂಪಾರ. ಒಂದು ಗುಡಿ ನೋಡಿದ್ರೆ ಸಾಕು, ಅಷ್ಟು ದೊಡ್ಡ ಸಾಹಿತ್ಯ ಸಾಧನೆ ಅದ ಅಲ್ಲಿ, ಭಕ್ತಿ ಅದ, ಜ್ಞಾನ ಅದ, ಎಲ್ಲನೂ ಅದ. ಅತ್ಯಂತ ಶ್ರೇಷ್ಠ ಶರಣ ಮಾದಾರ ಚೆನ್ನಯ್ಯ ಬಂದದ್ದಲ್ಲಿ ತಮಿಳುನಾಡಿನಿಂದ ಬಂದರು. ಶಿವ ಸಾಕ್ಷಾತ್ಕಾರಿಗಳವರೆಲ್ಲ, ಶಿವನ ಸಾಕ್ಷಾತ್ಕಾರಿಗಳು ಮಾದಾರ ಚೆನ್ನಯ್ಯ. ಹೇಳಿ, ನಾವು ಅದ್ರದ್ದು ಹೇಳಕತ್ತೆ ಅಂದ್ರೆ ಹುಚ್ಚಿಡಿದು ಬಿಡ್ತದ, ಬೇಡ, ಆ ಕಡೆ ಮುಂದಕ್ಕೆ ಹೋಗೋದು ಬೇಡ, ಇಷ್ಟೇ ಇದ್ರಾಗೆ ಹೋಗಮ್ಮ. ಏನಾಯ್ತು, ಸಿದ್ಧಾಂತ ಶಿಖಾಮಣಿ ಒಂದು ಬೃಹತ್ ಗ್ರಂಥ, ವಚನಗಳು ಅದರಲ್ಲಿ ಹಮ್ಮಿ ನಿಂತಿವೆ. ಸ್ಥಳಕ್ರಮವಾದ ತತ್ವ ವಿವೇಚನೆಯೇ ಅದರ ವೈಶಿಷ್ಟ್ಯ. ಮೂಲ ಲೇಖಕರಾದ ಶ್ರೀ ಶಿವಯೋಗಿ ಶಿವಾಚಾರ್ಯರು ತಮ್ಮ ಸ್ವಾನುಭೂತಿ ಪಾಂಡಿತ್ಯಗಳನ್ನೆಲ್ಲ ಅದರೊಳಗೆ ತುಂಬಿದ್ದಾರೆ. ಶ್ಲೋಕಗಳು ಸಂಸ್ಕೃತದಲ್ಲಿದ್ದರೂ ಅವುಗಳಲ್ಲಿ ಮಂಡಿತವಾದ ತತ್ವ ಮಾತ್ರ ಸ್ಫಟಿಕದಷ್ಟು ಸ್ಫುಟ. ಸಂಸ್ಕೃತವಾಗಿದ್ರೂ ಸಹಿತ ಅದರೊಳಗಿಂದ ತತ್ವ ಮಾತ್ರ ಬಹಳ ಸ್ಪಷ್ಟವಾದ ತತ್ವಗಳದಾವ. ಸಿದ್ಧಾಂತ ಶಿಖಾಮಣಿ ಒಳಗಿನ ತತ್ವ ಏನದಲ್ಲ ಸ್ಪಷ್ಟವಾಗಿ ಅದಾವಂತೆ. ಯಾರು ಹೇಳ್ತಾರ? ತತ್ವ ಸ್ಪಷ್ಟವಾದ ತತ್ವ. ಹಿಂದಿನ ಕಾಲದ ಋಷಿ ಮುನಿಗಳ ಶ್ಲೋಕದಲ್ಲಿ ಏನು ತತ್ವಗಳು ಅದಾವ ಅವು ಅಷ್ಟೊಂದು ಸ್ಪಷ್ಟ ಇಲ್ಲ. ಸಿದ್ಧಾಂತ ಶಿಖಾಮಣಿ ಒಳಗ ಸ್ಪಷ್ಟ ಅದಾವ ಅಂತ ಹೇಳ್ತಾರೆ. ಯಾರು ಹೇಳ್ಯಾರಿ ಮಾತು? ಸಿದ್ದೇಶ್ವರ ಸ್ವಾಮಿಗಳು. ತತ್ವ ಪರಮಾತ್ಮನ ದರ್ಶನ, ಆ ಶ್ಲೋಕದೊಳಗ ಪರಮಾತ್ಮನ ದರ್ಶನ ಅತ್ಯಂತ ಸ್ಪಷ್ಟವಾಗಿ ಆಗ್ತದ. ಸತ್ಯದ ದರ್ಶನ, ನಿಮ್ಮ ಸತ್ಯ ಸ್ವರೂಪದ ದರ್ಶನ ಸ್ಪಷ್ಟವಾಗಿ ಆಗ್ತದ ಅಂತ ಹೇಳ್ತಾರ ಸಿದ್ಧಾಂತ ಶಿಖಾಮಣಿ ಒಳಗಿನ ಶ್ಲೋಕಗಳು.
ಇವ್ರು 21ನೇ ಶತಮಾನದ ಶರಣರು ಆ ರೇಣುಕಾಚಾರ್ಯ ಹ್ಯಾಂಗ್ ಹುಟ್ಟಿದ, ಯಾರು ಹುಟ್ಟಿದ, ಆ ಸಿದ್ಧಾಂತ ಶಿಖಾಮಣಿ ಅನ್ನೋದೊಂದು ಭೂಸಾ ಸಾಹಿತ್ಯ ಹೊಟ್ಟಿದ್ದಂಗದ ಇವ್ರು ಹೇಳ್ತಾರೆ. ಇದೇ ಹಂಗದ. ಎಷ್ಟು ಪಾಪ ತುಂಬ್ಯದ ಹೃದಯದೊಳಗ, ಪಾಪ ಎಷ್ಟು ಪಾಪ ತುಂಬ್ಯದ, ಮತ್ತದ ಪಾಪದ ಫಲ ಏನು ಮಾಡ್ಲಿಕ್ಕಿಲ್ಲ ಅವರಿಗೆ ಅಂತ ತಿಳ್ಕೊರಿದು. ಅದಕ್ಕೆ ಸಾಮಾನ್ಯ ಏನಾಯ್ತಪ್ಪ, ಟೈಮು 5:56 ಆಯ್ತು. ಇದರ ಮುಂದಿನ ಭಾಗ ಮತ್ತೆ ಸಂಜೆಗೆ ಕಂಟಿನ್ಯೂ ಮಾಡೋಣ. ಸಿದ್ದೇಶ್ವರ ಅಪ್ಪಾಜಿ ನಡೆದಾಡುವ ದೇವರು ಅಂತೇಳಿ ಅಂತಾರ. ಸಿದ್ದೇಶ್ವರ ಅಪ್ಪಾಜಿದು ಏನು ಆದರ್ಶಗಳದವ್ರಿ ಇವ್ರ ಹತ್ರ? ಏನಾರ ಆದರ್ಶಗಳದಾವ? ಅವ್ರು ಯಾವ ದಾರಿ ಒಳಗೆ ಹೋಗ್ಯಾರ, ಆ ದಾರಿ ಒಳಗೆ ಇವ್ರು ಅದರೇನ್ರಿ? ಸುಮ್ಮನೆ ಅಪ್ಪ ಅಪ್ಪ ಅನ್ಕೋತೋಗಿ ಅವನಿಗೆ ಅವನ ಮಕ್ಕಳಾಗಿ ನಡೀಲಿಲ್ಲ ಅಂತಂದ್ರೆ ಎದಕ್ಕೆ ಬಂತು? ಹಿಂಗೆಲ್ಲ ಅದಾವ. ದಯವಿಟ್ಟು ಇನ್ನೊಬ್ಬರ ಬಗ್ಗೆ ಏನು ಮಾತನಾಡ್ಲಾರ್ದಂಗೆ ಸಿದ್ಧಾಂತ ಶಿಖಾಮಣಿ ನೋಡಿ ಮುಂದೆ ಹೋಗದೆ ನಮ್ಮ ಸಿದ್ದೇಶ್ವರ ಸ್ವಾಮಿಗಳ ಹೇಳುವುದು. ಇಲ್ಲಾಂದ್ರೆ ಸಿದ್ದೇಶ್ವರ ಸ್ವಾಮಿಗಳಿಗೆ ಸಿಟ್ಟು ಬಂದ್ಬಿಡ್ತದೆ. ಎಡಕ ಬಲ್ಕ ನೀವು ಅವೆಲ್ಲ ಯಾಕೆ ಮಾತಾಡ್ತೀರಿ ಅಂತಾರ. ಆದ್ರೂ ಸ್ವಲ್ಪ ಎಚ್ಚರಿಕೆ ಕೊಡ್ಬೇಕಂತೇಳಿ ಒಂಚೂರು ಹೇಳ್ತಿರ್ತೀವಿ. ದಾರಿ ತಪ್ಪಿದ ಜನರ ಜೊತೆಗೆ ಸೇರಿ ನೀವು ದಾರಿ ತಪ್ಪು ಬೇಡ್ರಿ ಅನ್ನೋದ್ರ ಸಲುವಾಗಿ ಒಂಚೂರು ಇದು ಹೇಳ್ಕೋತಿರ್ತೀವಿ. ಎಲ್ಲಿಗೆ ಬರ್ತದೆ, ಟೈಮ್ ಆಯ್ತು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿಗಳು. ಸ್ವಲ್ಪ ಸಂಡೇ ಪ್ರೋಗ್ರಾಮಿಗೆ ಇನ್ನೂ ನಿಮ್ಮ ಪರಿಚಯದವರು ಯಾರ್ಯಾರದಾರ ಎಲ್ಲರಿಗೆ ಒಂದು ಸ್ವಲ್ಪ ಇದು ಹೇಳಿ ಕೇಳಿ ಕರ್ಕೊಂಡು ಬರಂಗಾಗಬೇಕು. ಮನೆ ಒಳಗೆ ಮಕ್ಕಳು, ಹೆಂಡ್ರು, ಗಂಡ್ರು ಎಲ್ಲರೂ ಕೂತು ಕೇಳಬೇಕಾದಂಥದ್ದು ನಮ್ಮ ಮನೆ ಒಳಗೆ ಹೆಂಗಿರ್ಬೇಕು, ಏನು ಟೋಟಲ್ ಕಲಿಸ್ತಾರೆ. ಇದು ವಿಚಾರ ಸಾಗರ ನಾವೇನು ಹೇಳ್ತೀವಿ ಅದು ಸಿದ್ಧಾಂತ ಶಿಖಾಮಣಿ ಒಳಗ ಭಕ್ತ ಮಹೇಶ ಅದೇನದ ಕರ್ಮ, ಪ್ರಸಾದಿ ಪ್ರಾಣಲಿಂಗಿ ಉಪಾಸನೆ, ಶರಣ ಐಕ್ಯ ಏನದ ಜ್ಞಾನ, ತ್ಯಾಗಾಂಗ ಭೋಗಾಂಗ ಯೋಗಾಂಗ ಅಂತ ಏನದವಲ್ಲ ಹಂಗವ ಮೂರದವ. ಇದೇನದ ಸಿದ್ಧಾಂತ ವಿಚಾರ ಸಾಗರ. ಆ ಶರಣ ಸ್ಥಳ ಐಕ್ಯ ಸ್ಥಳದ ಒಳಗಿನ ವಿಚಾರಗಳನ್ನ ವಿಚಾರ ಸಾಗರದೊಳಗೆ ಸ್ಪಷ್ಟವಾಗಿ ಕಲ್ಕೊಳಕತ್ತೀವಿ. ಜ್ಞಾನ ಪ್ರತಿಪಾದನಾ ಸ್ಥಳ ಅಂತ ನಿಜಗುಣ ಶಿವಯೋಗಿಗಳು ಬರ್ದಾರ. ನಮ್ದೇನದ ವಿಚಾರ ಸಾಗರ ಅಂತ ಅದ. ಮತ್ತು ಇದು ಸಿದ್ಧಾಂತ ಶಿಖಾಮಣಿ ಒಳಗ ಶರಣ ಸ್ಥಳ ಮತ್ತು ಐಕ್ಯ ಸ್ಥಳ ಸಂಬಂಧಿ ತತ್ವಗಳು. ಮತ್ತಿನ್ನೇನೇ ಇಲ್ಲ. ಯಾವುದೇ ಜಗತ್ತಿನ ಯಾವುದೇ ಸಾಹಿತ್ಯ ಇದ್ರೂ ಸಹಿತ ಅದು ಸಿದ್ಧಾಂತ ಶಿಖಾಮಣಿಯ ಒಂದು ಭಾಗ ಅಂತ ತಿಳ್ಕೊಂಡ್ಬಿಡ್ರಿ. ಸಿದ್ಧಾಂತ ಶಿಖಾಮಣಿ ಅಂತಂದ್ರೆ ಪೂರ ಎಲ್ಲಾ ಸಿದ್ಧಾಂತಗಳ ಒಂದು ಸಂಪುಟ. ಆ ಎಲ್ಲ ಸಿದ್ಧಾಂತಗಳನ್ನ ಆಧಾರವಾಗಿ ಇಟ್ಟುಕೊಂಡು ಶಿಖಾಮಣಿಯಾಗಿರೋಂಥ ಗ್ರಂಥ ಇದು. ಯಾರು ಏನೇ ಎಲ್ಲೇ ಏನೋ ಕಲಿಸಿದ್ರೂ ಸಹಿತ ಈಗ ನೀವು ವಿಚಾರ ಸಾಗರ ಜ್ಞಾನ ಪ್ರತಿಪಾದನಾ ಸ್ಥಳದೊಳಗದ ಅಲ್ಲೇನು ಕರ್ಮ ಉಪಾಸನೆ ಹೇಳ್ಯಾರೇನ್ರಿ? ಎಲ್ಲರೇ ಧ್ಯಾನ ಮಾಡೋದು ಹೇಳಿಲ್ಲ. ಅಂತಃಕರಣ ಶುದ್ಧಿ ಬಗ್ಗೆ ಏನಾರ ಮಾತಾಡ್ಯಾರೇನ್ರಿ? ಏನಿಲ್ಲ. ಕುಂತು ಬರೇ ಜ್ಞಾನ ಹೇಳ್ಕೊತೋಲಕತ್ತಾರ ಅವ್ರು. ನಿಶ್ಚಲ ಚಿತ್ತ ನಿರ್ಮಲ ಚಿತ್ತಕ್ಕಾಗಿ ಏನ್ ಮಾಡ್ಬೇಕಂತ ಹೇಳ್ಯಾರವರು? ಕರ್ಮ ಉಪಾಸನೆಗಳು ಮಾಡ್ಬೇಕಂತೇಳಿ ಎಲ್ಲರೂ ಹೇಳ್ಕೊತ ಬಂದಾರ. ಆದ್ರೆ ಏನ್ ಕರ್ಮ ಮಾಡ್ಬೇಕು, ಹ್ಯಾಂಗ್ ನಿರ್ಮಲ ಮಾಡ್ಕೋಬೇಕು, ಹ್ಯಾಂಗ್ ನಿಶ್ಚಲ ಮಾಡಬೇಕು, ಅವೆಲ್ಲ ಸಿದ್ಧಾಂತ ಶಿಖಾಮಣಿ ಒಳಗೆ ಇಲ್ಲ. ನಿಜಗುಣ ಸಾಹಿತ್ಯದೊಳಗ ಕೈವಲ್ಯ ಪದ್ಧತಿ ಒಳಗ ಅವೆಲ್ಲ ಅದಾವ. ಆದ್ರೆ ವಿಚಾರ ಸಾಗರದಾಗ ಇಲ್ಲ. ಜ್ಞಾನ ಪ್ರತಿಪಾದನಾ ಸ್ಥಳ ಖುಷಿ ಪಡ್ಲಕತ್ತೀವಿ ಓದಿ ಅಷ್ಟೇ. ಎದ್ರಾಗ ವಿಚಾರ ಸಾಗರದೊಳಗ ವಿಚಾರ ಚಂದ್ರೋದಯದೊಳಗ ಕರ್ಮ ಉಪಾಸನೆಗಳನ್ನು ಮಾಡೋದು ಪಕ್ಕ ಕಲ್ಸೋದೇ ಸಿದ್ಧಾಂತ ಶಿಖಾಮಣಿ. ಅದರಿಂದ ಮುಂದೆ ಜ್ಞಾನಕ್ಕೆ ಕರ್ಕೊಂಡು ಹೋಗ್ತಾರ. ಈಗ ನಿಮ್ಗ ವಿಚಾರ ಸಾಗರದಾಗ ಇದ್ದದ್ದು ಎಲ್ಲ ಸಿದ್ಧಾಂತ ಶಿಖಾಮಣಿ ಒಳಗೆ ಸಿಗುತ್ತದ. ಆದ್ರೆ ಸಿದ್ಧಾಂತ ಶಿಖಾಮಣಿ ಒಳಗೆ ಇದ್ದದ್ದೆಲ್ಲ ವಿಚಾರ ಸಾಗರದಾಗ ಸಿಗ್ತದ ಅಂತ ಅನಿಸ್ತದೆ ನಿಮ್ಗ? ಯಾವುದು ದೊಡ್ಡದೀಗ?
ಸಿದ್ಧಾಂತಿಕಮಣಿ ದೊಡ್ಡದು. ವಿಶ್ವದ ಎಲ್ಲಾ ಸಿದ್ಧಾಂತಗಳ ಒಂದು ಸಂಪುಟವನ್ನೇ ನಾವು ಓದ್ಲಕತ್ತೀವಿ. ಅದಕ್ಕೆ ಸುಮ್ಮನೆ ತೆಕ್ಕಿಗೆ ಹಾಕೊಂಡಿರಂಗಿಲ್ಲ ಅವರು ಮಹಾತ್ಮರು. ಅದು ಎಲ್ಲರಿಗೆ ಸಂಬಂಧಪಟ್ಟಂಥದ್ದು, ಸಮನ್ವಯವಾಗಿ ಉಪಯೋಗ ಆಗಂತ ಗ್ರಂಥ ತಗೊಂಡು ವಿಚಾರ ತಗೊಂಡೇ ಚರ್ಚೆ ಮಾಡ್ತಿರ್ತಾರೆ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಮತ್ತಾರು ಏನಾರ ಹೇಳ್ಬೇಕಂತೀರ? ಏನು ಮಂಗಲಾಚರಣೆ ಮಾಡಿ ಮುಗಿಸ್ತೀರ? ಏನು ಸಂಜೆಗೆ ಮಾಡೋ ಮಂಗಲಾಚರಣೆ? ಮುಂಜಾನೆ ಎದಕ್ಕೆ ಇಟ್ಕೋತೀರಿ? ಸಂಜೆಗೆ ಮಂಗಲ ಮಾಡ್ರಿ. ಏನು ಮಾಡ್ತೀರಿ? ಶರಣ ಶರಣ. ಆ ಲಿಂಕಿಗೆ ಹೋಗ್ಬಿಡಮ್ಮ ಅಷ್ಟೇ. ಓಕೆ, ಗೋಡ್. ಶರಣ ಶರಣ.